ಬೆಂಗಳೂರಿನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇವಿ ಚಾಲಕರು ಮಾಡ್ತಿದ್ದಂತಹ ಪ್ರತಿಭಟನೆ ಮುಂದುವರೆದಿದೆ. ಸದ್ಯ ಇವತ್ತು ಹೆಣ್ಣೂರು ಬಸ್ ಡಿಪೋದಲ್ಲಿ ಸುಮಾರು 130ಕ್ಕೂ ಹೆಚ್ಚು ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಹೆಣ್ಣೂರಿನ ಡಿಪೋ ಸಂಖ್ಯೆ 10ರಲ್ಲಿ ಈಗಾಗಲೇ ಇವಿ ಬಸ್ಗಳು ನಿಂತಿರುವಂಥದ್ದು. ಸುಮಾರು 130ಕ್ಕೂ ಹೆಚ್ಚು ಇವಿ ಬಸ್ಗಳು ಈಗ ಯಾವುದೇ ರೀತಿಯಾಗಿ ನಾವು ಡಿಪೋದಿಂದ ಹೊರಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಬಸ್ಸುಗಳು ಕೂಡ ಇವತ್ತು ಡಿಪೋದಲ್ಲೇ ಇದೆ, ಯಾವುದೂ ಕೂಡ ಹೊರಗಡೆ ಚಾಲನೆಗೆ ಹೋಗ್ತಾ ಇಲ್ಲ. ಸಾಕಷ್ಟು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಈಗಾಗಲೇ ಹಲವು ಮನವಿಗಳನ್ನು BMTC ಅವರಿಗೆ ಕೊಡಲಾಗಿತ್ತು. ಚಾಲಕರು ಸಾಕಷ್ಟು ಸಲ ಕೊಟ್ಟಿದ್ದರು. ಅದರಲ್ಲಿ ಬೋನಸನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ವೇತನವನ್ನು ಹೆಚ್ಚಳ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಸಾಕಷ್ಟು ಬೇಡಿಕೆಗಳಿತ್ತು. ಜೊತೆಗೆ ತಮ್ಮ ಬಸ್ಸುಗಳಲ್ಲಿ ಓಡಾಡಬೇಕಾದ್ರೆ ತಮಗೆ ಉಚಿತವಾದಂಥ ಒಂದು ಪಾಸನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾದಂಥ ಬೇಡಿಕೆಯಾಗಿತ್ತು. ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಇತ್ತೀಚೆಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರು ಕೂಡ ಈ ನಿಟ್ಟಿನಲ್ಲಿ ಇವಿ ಬಸ್ ಚಾಲಕರು ನಮಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನೆಲ್ಲ ಸರ್ಕಾರ ನೋಡಿಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸಚಿವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದರು. ಸದ್ಯ ಪ್ರತಿಭಟನೆ ನಡೆಸ್ತಾ ಇರುವಂಥ ಸುಮಾರು 130ಕ್ಕೂ ಹೆಚ್ಚು ಚಾಲಕರು, ನಿರ್ವಾಹಕರು ಸದ್ಯ ಡಿಪೋದ ಹೊರಭಾಗದಲ್ಲಿರುವಂಥದ್ದು. ಈ ಡಿಪೋದ ಹೊರಭಾಗದಲ್ಲಿ ಪೊಲೀಸ್ ಪ್ರೊಟೆಕ್ಷನನ್ನು ತೆಗೆದುಕೊಂಡಿರೋದ್ರಿಂದ ಒಳಭಾಗಕ್ಕೆ ಹೋಗೋದಕ್ಕೂ ಕೂಡ ಬಿಟ್ಟಿಲ್ಲ, ಪ್ರತಿಭಟನೆಯನ್ನು ನಡೆಸೋದಕ್ಕೆ ಬಿಟ್ಟಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಎಲ್ಲ ಚಾಲಕರು ಕೂಡ ಸದ್ಯ ನಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಕೂಡ ನಾವು ಡಿಪೋದಿಂದ ಯಾವ ಬಸ್ಸನ್ನು ಕೂಡ ಮೂವ್ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈಗ ಈ ಥರ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಒಂದಿಷ್ಟು ಜನರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ಪ್ರಾಬ್ಲಮ್ ಆಗಿದೆ ಸರ್? ನಮಗೆ 2 ವರ್ಷದಿಂದ ಈ ಡಿಪೋಲ್ಲಿ ಕೆಲಸ ಮಾಡಿದ್ದೀವಿ. ಈಗ ನಮ್ಮನ್ನ ಡಿಪೋಯಿಂದ ಆಚೆ ಹಾಕಿದ್ದಾರೆ. ಈಗ ನಮಗೆ ಡಿಪೋಯಿಂದ ಆಚೆ ಹಾಕಿರೋ ಬೇಜಾರಿಲ್ಲ. 2 ವರ್ಷ ಇಲ್ಲಿ ಕೆಲಸ ಮಾಡಿ ನಮ್ಗೆ ಏನು ಬೆಲೆ ಸಿಕ್ತು? ಡ್ರೈವರ್ಗೆ ಏನು ಬೆಲೆ ಸಿಕ್ತು? ಇವ್ರ ಕಷ್ಟ ತೀರಿಸ್ಕೊಳ್ಳೋಕ್ಕೆ ಡ್ರೈವರ್ಗಳು ಬೇಕು. ಇವ್ರ ಕಷ್ಟ ತೀರೋದ್ಮೇಲೆ ಡ್ರೈವರ್ಗಳು ಬೇಡವಾ? ಮತ್ತೇನಕ್ಕೆ 2 ವರ್ಷ ನಮ್ಮನ್ನು ಕೆಲಸಕ್ಕೆ ಇಟ್ಕೊಂಡಿದ್ರು ಇವರು? ಇವಾಗ ಪ್ರಾಬ್ಲಮ್ಮು ಸಮಸ್ಯೆ ಅಂತ ಬಂದಾಗ ಡಿಪೋಯಿಂದ ಆಚೆಗೆ ಮಾತಾಡ್ಕೊಡ್ರೆ ಡಿಪೋಗೂ ನಿಮಗೂ ಸಂಬಂಧ ಇಲ್ಲ. ಮತ್ತು 2 ವರ್ಷ ನಾವು ಯಾರಿಗೋಸ್ಕರ ದುಡಿದಿದ್ದು? ಇದೇ BMTC ಬಸ್ಗಳಲ್ಲಿ ತಾವು ಓಡಾಡೋ ಹಾಗಿಲ್ಲ. ಇದೇ BMTC ಬಸ್ಸಲ್ಲಿ ನಾವು ಓಡಾಡಿದ್ರೆ ಖುದ್ದಾಗಿ ನಾನು ನಿಮಗೆ ತೋರಿಸ್ತೀನಿ. ಬೆಳಗ್ಗೆ ನಾನು ಬಸ್ ಸಿಕ್ಕಿ ಬಂದರೆ ನಮ್ಮ ಡಿಪೋ ಬಸ್ಸೇ ಘಟಕ 10 ಬಸ್ಸಲ್ಲಿ ನಾನೇ ಕಾಸು ಕೊಟ್ಟು ಬರಬೇಕು. ದಿನ ಕಾಸು ಕೊಟ್ಟು ಬರ್ಬೇಕು, ದಿನ ಕಾಸು ಕೊಟ್ಟು ಹೋಗಬೇಕು. ಯಾವುದೇ ರೀತಿ ಫೆಸಿಲಿಟಿಗಳು ಇಲ್ಲ, ಯಾವ ರೀತಿ ಫೆಸಿಲಿಟಿ ಇಲ್ಲ. ಅವ್ರು ಹೇಳಿದ್ದು ಸ್ಟಾರ್ಟಿಂಗು ಸ್ಯಾಲ್ರಿ 22,500 ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ ಅಂತ. ಬಟ್ ಇವತ್ತು ಬೆಳಗ್ಗೆ ಏನು ಹೇಳ್ತಿದ್ದಾರೆ, ನಿಮ್ಮ ಸ್ಯಾಲ್ರಿ ಬಂದು 16,200 ರೂಪಾಯಿ, ನಾನು ನಿಮಗೆ ಫುಡ್ ಅಲಯನ್ಸ್ ಕೊಡ್ತಾಯಿದ್ದೀನಿ, ಬಸ್ ಫೆಸಿಲಿಟಿ ಕೊಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಹೇಳಿದ್ದು ಮಾಡ್ತಾ ಇರೋದೊಂದು. ನಮಗೆ 2 ವರ್ಷ ಆಯಿತು, ಇಂಕ್ರಿಮೆಂಟ್ ಇಲ್ಲ, ಬೋನಸ್ ಇಲ್ಲ, ಒಂದು ಬಸ್ಸಲ್ಲಿ ಓಡಾಡೋಕ್ಕೆ ಪಾಸ್ ಇಲ್ಲ. ಎಲ್ಲ ಡ್ರೈವರ್ಗಳು ಇದೇ ಡಿಪೋಲ್ಲಿ ಕೆಲಸ ಮಾಡ್ಕೊಂಡು ಇದೇ ಡಿಪೋಲ್ಲಿ ನಾವು ಗಾಡಿ ಓಡಿಸಿ, ಇದೇ ಡಿಪೋಲ್ಲಿ ನಾವೇ ಗಾಡಿ ಓಡಿಸಿ ನಾವೇ ಕಾಸು ಕೊಟ್ಟು ಓಡಾಡೋಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಕೇಳಕ್ಕೆ ಹೋಗಿದ್ಕೆ ನಮ್ಮನ್ನು ಡಿಪೋಯಿಂದ ಆಚೆ ಹಾಕಿದ್ದಾರೆ. ಈಗ ಸರ್, ಇತ್ತೀಚೆಗೆ ರಾಮಲಿಂಗ ರೆಡ್ಡಿ ಅವರು ಇವಿ ಬಸ್ಗಳ ಡ್ರೈವರ್ಗಳೆಲ್ಲ ನಮಗೆ ಅಗತ್ಯ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಯಿತು ಸರ್, ಸರ್ಕಾರದಿಂದನೇ ಡ್ರೈವರ್ಗಳು ತೊಗೊಳ್ಳಿ. ಎಷ್ಟು ಜನ ಡ್ರೈವರ್ಗಳು ತೊಗೋತೀರಾ ಸರ್? ಸರ್ಕಾರದವ್ರಿಗೆ ಸಂಬಳ ಎಷ್ಟು ಕೊಡ್ತಾ ಇದ್ದೀರಾ ಸರ್ ನೀವು ಡ್ರೈವರ್ಗಳಿಗೆ? ಸರ್ಕಾರದವ್ರಿಗೆ ಎಷ್ಟು ಜನಕ್ಕೆ ಸಂಬಳ ಎಷ್ಟು ಕೊಡ್ತಾ ಇದ್ದೀರಾ ಸರ್ ನೀವು? ನಮ್ಮ ಡ್ರೈವರ್ಗೆ ಯಾಕೆ ಸರ್ ಸಂಬಳ ಅಷ್ಟು ಕಮ್ಮಿ? ಸರ್ಕಾರ ಡ್ರೈವರ್ಗೆ ಎಷ್ಟು? ಒಬ್ಬೊಬ್ಬರಿಗೆ 48,000 ಇದೆ, 50,000 ಇದೆ. ಅದೇ 50,000 ನಮಗೆ ಕೊಡಿ, ನಾವೇ ಮಾಡ್ತೀವಿ. ಅದೇ ರೂಲ್ಸ್ ರೆಗ್ಯುಲೇಷನ್ ನಮಗೂ ಕೊಡಿ. ಎಲ್ಲ ಕಾನೂನಲ್ಲಿ ಇರೋದೇನು 22 ದಿನ ಕೆಲಸ. ಈ ಕಾನೂನಲ್ಲಿ ಮಾತ್ರ 26 ದಿನ ಕೆಲಸ. ನಾವು ಬಂದು ಒಂದು ದಿವಸ ನಾವು ಬಂದು ಕಿಲೋಮೀಟ್ರ್ ಕಟ್ ಮಾಡಿಲ್ಲ. ಮಳೆ ಬರಲಿ ಬಿಸಿಲು ಬರಲಿ, ಇವ್ರು ಹೇಳಿದಷ್ಟು ಕಿಲೋಮೀಟ್ರ್ 136 ಕಿಲೋಮೀಟ್ರ್ ಹೇಳಿದ 130 ಕಿಲೋಮೀಟ್ರ್ ಮಾಡ್ಕೊಂಬರ್ತೀವಿ. ಟ್ರಾಫಿಕ್ ಜಾಮ್ ಇರಲಿ, ಏನೊಂದಿರಲಿ, ಮತ್ತೊಂದಿನ ಮಾಡ್ಕೊಂಬರ್ತೀವಿ. ಗಾಡಿ ಅನ್ಎಕ್ಸ್ಪೆಕ್ಟೆಡ್ ಯಾರು ಗುದ್ದಲ್ಲ. ಅನ್ಎಕ್ಸ್ಪೆಕ್ಟೆಡ್ ಅಪೋಸಿಟ್ ಯಾರೋ ಬಂದು ಗುದ್ದಿರ್ಬೋದು, ಇಲ್ಲ ನಾವೇ ಟಚ್ ಮಾಡಿರ್ಬೋದು. ನಮ್ಗೊಂದು ಇದಿಲ್ಲ, ಸೌಕರ್ಯ ಇಲ್ಲ. ಯಾರು ನಾವೇ ಫೈಟ್ ಮಾಡ್ಕೋಬೇಕು. ಕಿಲೋಮೀಟ್ರ್ ಮಾಡ್ಕೊಂಬಂದಿಲ್ಲ ಟಾರ್ಗೆಟು. ಇವಾಗ ನಾನು ಮೀಡಿಯಾದಲ್ಲಿ ಮಾತಾಡಿದ್ದೀನಿ. ನಾನು ನೋಡಿದ್ರೆ ನಾಳೆ ಬೆಳಗ್ಗೆ ನನಗೆ ಕೆಲಸ ಕೊಡೋಲ್ಲ. ಇಲ್ಲಿ ನನ್ನ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ನಾಳೆ ಕೆಲಸ ಇಲ್ಲ ನನಗಿಲ್ಲಿ. ನಮಗೂ ಕೊಡಲ್ಲ ಸರ್. ನೋಡಿ, ಈಗ ಒಂದು ಟಾರ್ಗೆಟ್ ಮಾಡ್ತಾರೆ. ಈ ಥರ ಮಾತಾಡ್ತೀನಿ ಅಂದರೆ ನಾಳೆ ನಂದು ರೊಟೇಷನ್ ಇರುತ್ತಲ್ಲ, ಅದು ನಮಗೆ ರೊಟೇಷನ್ ಕೊಡಲ್ಲ, ಚೇಂಜ್ ಮಾಡ್ತಾರೆ. ನಿಂಗೆ ಏನು 7 ದಿವಸ ಕಂಟಿನ್ಯೂ ಮಾಡಿದ್ದೀನಿ ಸರ್. ಫಸ್ಟ್ ಸೆಕೆಂಡ ಮಾಡಿದ್ದೀನಿ. 7 ದಿವಸ ಕಣ್ಣಿ ನಿದ್ದೆ ಬೇಕಲ್ಲ ಸರ್. ಬೆಳಗ್ಗೆ 5:30 ಬರ್ತೀವಿ, ಸಾಯಂಕಾಲ 9-10 ಗಂಟೆ ಆಗುತ್ತೆ. ಊಟ ಯಾವಾಗ ಮಾಡಬೇಕು, ಮನೆಗೆ ಯಾವಾಗ, ನಮ್ಮ ಫ್ಯಾಮಿಲಿ ಸರ್ ನಮ್ಮದು ಯಾವಾಗ ಇದು ಮಾಡಬೇಕು, ಮತ್ತೆ ಬೆಳಗ್ಗೆ 5:30 ಹೇಳಬೇಕು. ಹಾಂ ಸರ್, 7 ಗಂಟೆ ಹಾಂ ಸರ್, 7 ಗಂಟೆಗೆ ಬರಬೇಕು. 7 ಗಂಟೆಯಿಂದ ನಾನು ಡ್ಯೂಟಿ ಮಾಡಲ್ಲ ಅಂದರೆ, ನೀನು ಬೆಳಗ್ಗೆ ನೀನು ಹೆಂಗೆ ಬರ್ತೀಯ ಡ್ಯೂಟಿಗೆ, ನೀನು ಹೆಂಗೆ ಮಾಡ್ತೀಯ ಕೆಲಸ, ನಾನು ನೋಡ್ತೀನಿ, ನೀನು ಬಾ ನಿನ್ನ ಡ್ಯೂಟಿಗೆ ನಾಳೆಗೆ ಅಂತಾರೆ. ಪೋಸ್ ಮಾಡ್ತಾರೆ. ಅದು ನಾಳೆ ಏನಾರ ಟಚ್ ಗಿಚ್ ಆದರೆ ಅದು ಯಾರು ಸರ್ ಅದು ಜವಾಬ್ದಾರಿ? ಸದ್ಯ ಇದು BMTC ಇವಿ ಚಾಲಕರು ಹೇಳ್ತಿರುವಂಥ ನೋವಿನ
ಅಳಲನ್ನು ತಮ್ಮ ಜೊತೆಗೆ ತೋಡ್ಕೊಳ್ತಾ ಇರುವಂಥದ್ದು. ಇದು ಸಾಕಷ್ಟು ಸಮಸ್ಯೆಗಳಿದೆ, ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ಈಡೇರಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ದೀವಿ. ಆದರೆ ಟಾರ್ಗೆಟ್ ಹೆಚ್ಚಳ ಮಾಡ್ತಾ ಇದ್ದಾರೆ, ಜೊತೆಗೆ ನಿದ್ದೆ ಇಲ್ಲ, ಈ ಥರದ ಸಮಸ್ಯೆಗಳ ನಡುವೆ ಕೂಡ ನಾವು ಗಾಡಿ ಓಡಿಸ್ತಾ ಇದ್ದೀವಿ. ಆದರೆ ನಮ್ಮ ಬೇಡಿಕೆಗಳನ್ನು ಕೇಳುವಂಥ ಮನಸ್ಥಿತಿಯಲ್ಲೂ ಕೂಡ BMTC ಅಧಿಕಾರಿಗಳಿಲ್ಲ ಅನ್ನುವಂಥ ನೋವನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.